ಕರ್ತವ್ಯದಲ್ಲಿರುವ ಪೊಲೀಸ್ ಅಧಿಕಾರಿಗೆ ಅವಾಚ್ಯ ಶಬ್ದ ಬಳಕೆ ಮಾಡಿದ್ದಾರೆ ಅಶೋಕ್. ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿಟಿ ರವಿ ಆಯ್ತು, ಈಗ ನಿಮ್ಮ ಸರಿದಿಯೇ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ಆಗಿಬಿಟ್ರೆ ಏನು ಬೇಕಾದ್ರೂ ಬೈಬಹುದಾ? ಕರ್ತವ್ಯದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಬಹುದೇ ಅನ್ನೋದಾಗಿ ಕೇಳಿದ್ದಾರೆ. ಇನ್ನು ಪೊಲೀಸ್ ಅಧಿಕಾರಿಗೆ ಬಳಕೆ ಮಾಡಿರುವಂತಹ ಪದ ಎಷ್ಟು ಸರಿ ಇದು, ಇಂಥ ಶಬ್ದವನ್ನ ಬಳಕೆ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಗೂಂಡಾಗಿರಿ ವಿಪಕ್ಷ ನಾಯಕನ ಕೆಲಸವೇ, ನಿಮ್ಮ ನಾಲಿಗೆ ಸಂಸ್ಕಾರವನ್ನ ಹೇಳುತ್ತದೆ. ವಿಪಕ್ಷ ನಾಯಕನಾಗಿ ಉಳಿಯಲು ಅರ್ಹರಲ್ಲ ಅನ್ನೋದಾಗಿ ಕಿಡಿಕಾರಿದ್ದಾರೆ. ನೀವೇನ್ ಎಂಬುದನ್ನ ನಿಮ್ಮ ನಡತೆ ಹೇಳ್ತಾ ಇದೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾರುದ್ಧದ ಭಾಷಣವನ್ನ ಬೇಗಿತೀರಿ ನೀವು. ನಿಮ್ಮ ಹೊಲಸು ನಾಲಿಗೆಯನ್ನ ಯಾವ ಪಿನಾಯಿಲ್ ನಿಂದ ತೊಳಿಬೇಕು ಅನ್ನೋದಾಗಿ ಕೇಳಿದ್ದಾರೆ. ಎಕ್ಸ್ ಹ್ಯಾಂಡಲ್ ನಲ್ಲಿ ಬಿಜೆಪಿಗೆ ಟ್ಯಾಗ್ ಮಾಡಿ ಕಾಂಗ್ರೆಸ್ ಕಿಡಿ ಅಂತಿದೆ. ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಕಾಂಗ್ರೆಸ್ ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಅದುವೇ ಕರ್ತವ್ಯದಲ್ಲಿರುವಂತಹ ಪೊಲೀಸ್ ಅಧಿಕಾರಿ ಮೇಲೆ ಅಶೋಕ್ ಅವರು ಬಳಕೆ ಮಾಡಿರುವಂತಹ ಪದ ವಿಚಾರವಾಗಿ ಏನೋ ರಾಜ್ಯದಲ್ಲಿ ವಿಪಕ್ಷ ನಾಯಕ ಆಗಿಬಿಟ್ರೆ ಏನು ಬೇಕಾದ್ರೂ ಬೈಬಹುದಾ ಅನ್ನೋದ ಕಾಂಗ್ರೆಸ್ ಕೇಳ್ತಾ ಇದೆ ಇದೀಗ. ಏನೋ ಸದನದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಇದರ ನಡುವೆ ಕರ್ತವ್ಯದಲ್ಲಿರುವಂತಹ ಪೊಲೀಸ್ ಅಧಿಕಾರಿಗೆ ಎಂತಹ ಪದವನ್ನ ಬಳಕೆ ಮಾಡಿದ್ದೀರಿ ಅನ್ನೋದಾಗಿ ಕಾಂಗ್ರೆಸ್ ಈಗ ಕಿಡಿಕಾರ್ತಿದೆ. ವಿಪಕ್ಷ ನಾಯಕ ಆಗಿಬಿಟ್ರೆ ಏನು ಬೇಕಾದ್ರೂ ಬೈಬಹುದಾ? ಇನ್ನು ಪೊಲೀಸ್ ಅಧಿಕಾರಿಗೆ ಬಳಕೆ ಮಾಡಿರುವಂತ ಪದ ಏನಿದೆಯಲ್ಲ, ಅವಾಚ್ಯ ಶಬ್ದ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗ ಕಾಂಗ್ರೆಸ್ ಕೇಳ್ತಿದೆ. ಗೂಂಡಾಗಿರಿ ವಿಪಕ್ಷ ನಾಯಕನ ಕೆಲಸನ ಅಂತ ಕೇಳಿದೆ. ನಿಮ್ಮ ನಾಲಿಗೆ ನಿಮ್ಮ ಸಂಸ್ಕಾರವನ್ನ ಹೇಳುತ್ತದೆ. ವಿಪಕ್ಷ ನಾಯಕನಾಗಿ ಉಳಿಯಲು ಅರ್ಹರಲ್ಲ ನೀವು ಅನ್ನೋದಾಗಿ ಕಾಂಗ್ರೆಸ್ ಈಗ ನೆಗೆ ಕೆಂಡ ಆಗಿದೆ. ನೀವೇನ್ ಎಂಬುದನ್ನ ನಿಮ್ಮ ನಡತೆ ಹೇಳುತ್ತೆ. ಏನು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಮಾರುದ್ಧದ ಭಾಷಣವನ್ನ ಬಿಗಿತೀರಿ. ನಿಮ್ಮ ಹೊಲಸು ನಾಲಿಗೆಯನ್ನ ಯಾವ ಪಿನಾಯಿಲ್ ನಿಂದ ತೊಳಿಬೇಕು ಅನ್ನೋದಾಗಿ ಎಕ್ಸ್ ಹ್ಯಾಂಡಲ್ ನಲ್ಲಿ ಬಿಜೆಪಿಯನ್ನ ಟ್ಯಾಗ್ ಮಾಡಿ ಕಾಂಗ್ರೆಸ್ ಈಗ ನೆಗೆ ಕೆಂಡವಾಗ್ಬಿಟ್ಟಿದೆ. ವಿಪಕ್ಷ ನಾಯಕನಾಗಿ ನಿಮ್ಮ ಕರ್ತವ್ಯವನ್ನ ನೀವು ಸರಿಯಾಗಿ ಮಾಡ್ತಾ ಇಲ್ಲ, ಅರ್ಹರಲ್ಲ ಅನ್ನೋದಾಗಿ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ.